ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವಿಡಿಯೋದೊಳಗೆ ಕೆಸೆಟ್ 2026 ಅನ್ನು ಕಡಿಮೆ ದಿನದಲ್ಲಿ ಇನ್ನು ಉಳಿದಿರ್ತಕ್ಕಂಥ ದಿನಗಳು 50ರಿಂದ 52 ದಿನಗಳು ಮಾತ್ರ. ಈ 50ರಿಂದ 52 ದಿನಗಳಲ್ಲಿ ಕೆಸೆಟ್ಟನ್ನು ಹೇಗೆ ಕ್ರ್ಯಾಕ್ ಮಾಡ್ಬೋದು ಅಥವಾ ಹೇಗೆ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದೊಳಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಸೊ ಇಲ್ಲಿ ಏನಂದ್ರೆ ಫಸ್ಟ್ ಪೇಪರ್ ಬಗ್ಗೆ ಫೋಕಸ್ ಮಾಡಿ. ಸೊ ನೀವು 1 ಇಯರಿಂದ ಅಥವಾ ಲಾಸ್ಟ್ ಇಯರಿಂದ ನೀವು ಓದ್ತಾ ಇದ್ದರೆ ನೀವು ಜಸ್ಟ್ ರಿವೈಸ್ ಮಾಡಿಕೊಂಡು ಹೋದರೆ ನಿಮಗೆ ಆಲ್ರೆಡಿ ಅದ್ರ ಬಗ್ಗೆ ಗ್ರಿಪ್ ಇರ್ತದೆ. ನೀವು ಏನು ಸ್ಪೆಸಿಫಿಕ್ ಪೇಪರ್ ನಿಮ್ಮದು ಸಬ್ಜೆಕ್ಟ್ ಪೇಪರ್ ಮೇಲೆ ಫೋಕಸ್ ಮಾಡಿ. ಸಪೋಸ್ ನಾವು ಲಾಸ್ಟ್ ಇಯರಲ್ಲಿ ಕೆಸೆಟ್ ಪೇಪರ್ 1 ಬಗ್ಗೆ ಪ್ರಿಪೇರ್ ಆಗಿಲ್ಲ, ಸೊ ಫ್ರೆಷರ್ಸ್ ಅಂತ ಏನಾದರೂ ಇದ್ದರೆ ನೀವು ಏನು ಮಾಡ್ಕೊಂಡ್ರೆ ಪೇಪರ್ 1ನಲ್ಲಿ 10 ಯೂನಿಟ್ಸ್ಗಳಿದ್ವು. 10 ಯೂನಿಟ್ಸಲ್ಲಿ ಓನ್ಲಿ ನೀವು 7 to 8 ಯೂನಿಟ್ಸ್ ಅಂದರೆ ನಿಮಗೆ ಲಾಜಿಕಲ್ ರೀಸನಿಂಗು ಏನು ಡೇಟಾ ಇಂಟರ್ಪ್ರಿಟೇಷನ್ ಅದನ್ನು ಬಿಟ್ಟರು. ಸೊ ಅದೆಲ್ಲ ಸೈನ್ಸ್ನವ್ರಿಗೆ ಈಸಿ ಆಗ್ತದೆ. ಸಪೋಸ್ ಒಂದು ವೇಳೆ ನಿಮಗದು ಟಫ್ ಅನಿಸಿದ್ರೆ ಥಿಯರಿ ರಿಲೇಟೆಡ್ ಅಟ್ಲೀಸ್ಟ್ 7 ಯೂನಿಟ್ಸನ್ನು ನೀವು ಪ್ರಿಪೇರ್ ಆಗಿರಿ. 7 ಅಂದರೆ 1ರಿಂದ 5 ಬಂದರು 7 ಯೂನಿಟ್ಸ್ ಅಂದ್ರೆ 70 ಮಾರ್ಕ್ಸ್ ಬರ್ತದೆ. ಅಂದರೆ ನೀವು 35 ಕ್ವಶನ್ಸ್ನ 50ಗೆ 35 ಕ್ವಶನ್ಸ್ನ ರೈಟ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು. ಯಾರು ನೀವು ಇದನ್ನು ಇಲ್ಲಿ ಕೆಸೆಟ್ ಪೇಪರ್ 1ನಲ್ಲಿ 10 ಯೂನಿಟ್ಸ್ ಇರ್ತಾವೆ. ಟೀಚಿಂಗ್ ಆಪ್ಟಿಟ್ಯೂಡು, ರಿಸರ್ಚ್ ಆಪ್ಟಿಟ್ಯೂಡು, ಕಾಂಪ್ರಿಹೆನ್ಸಿವ್, ಕಮ್ಯುನಿಕೇಷನ್. ಸೊ ದೀಸ್ 4 ಟಾಪಿಕ್ಸ್ ಕಂಪ್ಲೀಟ್ಲಿ ಥಿಯರಿ ಬೇಸ್, ಇವು ಜಸ್ಟ್ ಮೆಮ್ರಿ ಬೇಸ್. ನೀವು ಸಪೋಸ್ ನೀವು ಲಾಸ್ಟ್ ಇಯರಿಂದ ಓದ್ತಿದ್ರೆ ರಿವಿಸನ್ ಮಾಡ್ಕೊಂಡು, ನೀವು ಲಾಸ್ಟ್ ಇಯರ್ ಓದ್ತಾ ಇಲ್ಲ, ಈ ವರ್ಷನೂ ಓದಿದ್ದಿಲ್ಲ ಅಂದ್ರೆ ಆದರೂ ನೀವು ಜಸ್ಟ್ ಇದನ್ನು ಓದ್ಕೋತ ಕುಂತ್ಕೊಂಡ್ರೆ ನೀವು 10 ಡೇಸಲ್ಲಿ ಏನು ಥಿಯರಿ ರಿಲೇಟೆಡ್ ಇದಾವೆ ಇದರಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡು, ರಿಸರ್ಚ್ ಆಪ್ಟಿಟ್ಯೂಡು, ಕಾಂಪ್ರಿಹೆನ್ಸಿವ್ ಮತ್ತು ಕಮ್ಯುನಿಕೇಷನು. ನೆಕ್ಸ್ಟು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟು, ಹೈಯರ್ ಎಜುಕೇಷನ್ ಸಿಸ್ಟಮು. ಇದರ ಮೇಲೆ ನೀವು ಅಂದರೆ ಲಾಜಿಕಲ್ ರೀಸನಿಂಗು, ಡೇಟಾ ಇಂಟರ್ಪ್ರಿಟೇಷನು, DIE, ಲಾಜಿಕಲ್ ರೀಸನಿಂಗು, ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡು, ಲಾಜಿಕಲು, ಡೇಟಾ ಇಂಟರ್ಪ್ರಿಟೇಷನ್ ಇವನು ಬಿಟ್ಟು ನೀವು 7 ಯೂನಿಟ್ಸ್ ಮೇಲೆ ನೀವು ವರ್ಕ್ ಮಾಡಿದ್ರೆ 70 ಮಾರ್ಕ್ಸ್ ಬರ್ತದೆ. 70 to 80 ಮಾರ್ಕ್ಸ್ ಬರ್ತದೆ. 70 to 80 ಮಾರ್ಕ್ಸ್. ಸೊ ನೀವು ಮ್ಯಾಕ್ಸಿಮಮ್ 35 ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ, 70 ಮಾರ್ಕ್ಸ್ ಬಂದೇ ಬರ್ತದೆ. ನೀವು ಇದ್ರ ಮೇಲೆ ವರ್ಕ್ ಮಾಡಿ. ಸೊ ಇದನ್ನು ಹೇಗೆ ಮಾಡೋದು ಅಂದರೆ ನೀವು ಪ್ರತಿಯೊಂದು ಯೂನಿಟನ್ನು ಓದ್ಕೊಂತ ಕುಂತ್ರೆ ಟೈಮು ಕಡಿಮೆ ಇರೋದ್ರಿಂದ ನೀವು 10 ಡೇಸ್ ಮ್ಯಾಕ್ಸಿಮಮ್ 10 ಡೇಸಲ್ಲಿ ನೀವು ಕೆಸೆಟ್ ಪೇಪರ್ 1ಅನ್ನು ಆದಷ್ಟು 80% ಕವರ್ ಮಾಡೋಕ್ಕೆ ಟ್ರೈ ಮಾಡಿ. 80% ಕವರ್ ಮಾಡಲಿಕ್ಕೆ ಟ್ರೈ ಮಾಡಿ. ಹೇಗಪ್ಪ 80% ಕವರ್ ಮಾಡೋದಂದರೆ ನೀವು ಇದನ್ನು ಯೂನಿಟ್ ವೈಸು ಓದ್ಕೊಂತ ಕುಂದ್ರದು ಟೈಮ್ ಕನ್ಸ್ಯೂಮಿಂಗ್. ನೀವೇನು ಮಾಡಿರಿ, ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ರೆಫರ್ ಮಾಡಿರಿ, ಕೆಸೆಟ್ದು, UGC ನೆಟ್ದು ಮತ್ತು ಯೂಟ್ಯೂಬ್ ಕ್ಲಾಸ್ ನೋಡಿ. ಅದ್ರ ಜೊತೆಗೆ ಓನ್ಲಿ PYQನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬಿಡ್ರಿ. PYQ ಮೇಲೆ ಮೋಸ್ಟ್ ಆಫ್ ದ ಕೆಲವೊಂದು ಸಲ ಭಾಳ ರಿಪೀಟ್ ಆಗೋ ಚಾನ್ಸಸ್ ಇರ್ತದೆ. ಕೆಸೆಟ್ಟು, MH ಸೆಟ್ಟು, AP ಸೆಟ್ ಈ ರೀತಿ ಇರ್ತಕ್ಕಂಥ ಕ್ವಶನ್ಸ್ ಪೇಪರ್ನ ತೊಗೊಂಡು ಈ PYQನ ಪ್ರಿಪೇರ್ ಆಗಿರಿ. ಇದರ ರಿಲೇಟೆಡ್ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಸೊ ಇದನ್ನು ಮ್ಯಾಕ್ಸಿಮಮ್ 10 ಡೇಸಲ್ಲೇ ಮುಗಿಸ್ಬೇಕು. ಇನ್ನು ರಿಮೈನಿಂಗ್ 40 ಡೇಸಲ್ಲಿ ಸಬ್ಜೆಕ್ಟ್ ಪೇಪರ್ ಬಗ್ಗೆ ವರ್ಕ್ ಮಾಡಿರಿ.
ಯಾಕೆ ಸಬ್ಜೆಕ್ಟ್ ಪೇಪರಲ್ಲಿ ಅಂದರೆ 100 ಕ್ವಶನ್ಸ್ ಇರ್ತವೆ. ನೀವು ಸಪೋಸ್ KCET ಫಿಸಿಕ್ಸ್ ನೀವು 50 ಕ್ವಶನ್ಸ್ಗೆ 50 ಕ್ವಶನ್ಸನ್ನ ಟಚ್ ಮಾಡಿದರೆ 100 ಮಾರ್ಕ್ಸ್ ಬರ್ತಾವೆ. ಪೇಪರ್ 70 ಮಾಡಿದ್ರು ಪ್ಲಸ್ 70 170 ಕ್ವಾಲಿಫೈ ಆಗೋಕೆ ಮಾರ್ಕ್ಸ್ ಸಿಗ್ತಾವೆ. ನೀವು ಅಟ್ಲೀಸ್ಟ್ 50 ಮಾಡಲಿಲ್ಲ ಅಂದರೂ ಕ್ಯಾಟಗರಿ ಒಳಗೆ ಏನರ ಚಾನ್ಸಸ್ ಇದ್ದರೆ ಅಟ್ಲೀಸ್ಟ್ 40 to 45 ಸಬ್ಜೆಕ್ಟ್ ಪೇಪರ್ ಸಬ್ಜೆಕ್ಟಲ್ಲಿ ಇಷ್ಟು ಕ್ವಶನ್ಸ್ ನೀವು ರೀಚ್ ಆಗೋಕ್ಕೆ ಟ್ರೈ ಮಾಡಬೇಕು. ಇಷ್ಟು ಕ್ವಶನ್ಸ್ಗೆ ರೀಚ್ ಆಗೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ 80 ಆರ್ 85 to 90 ಮಾರ್ಕ್ಸ್ ತೆಗೆದ್ರೆ ನೀವು ಅಟ್ಲೀಸ್ಟ್ ಇಷ್ಟು ಮಾರ್ಕ್ಸ್ ತೆಗೆದ್ರೆ KCET ಕ್ವಾಲಿಫೈ ಆಗಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ನೀವು ಇಷ್ಟು ಮಾಡ್ಬೇಕಂದ್ರೆ ನೀವು 40 ಡೇಸಲ್ಲಿ ನೀವು ಓನ್ಲಿ 50 ಡೇಸಲ್ಲಿ ನೀವು 10 ಡೇಸ್ ಮಾತ್ರ KCET ಪೇಪರ್ 1ಗೆ ವರ್ಕ್ ಮಾಡಿ. ರಿಮೈನಿಂಗ್ 40 ಡೇಸ್ ಪೇಪರ್ 2ಗೆ ವರ್ಕ್ ಮಾಡಿ. ಅಂದ್ರೆ ಈ ಸರಿ ನಿಮಗೆ ಆ ಪೇಪರ್ ಮೇಲೆ ಗ್ರಿಪ್ ಸಿಗ್ತದೆ. ಅಟ್ಲೀಸ್ಟ್ ಅಂದರೆ ನೀವು ಪೇಪರ್ 2ಅಲ್ಲಿ ಅಟ್ಲೀಸ್ಟ್ 45 ಪ್ಲಸ್ಸನ್ನು ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಬೇಕು. 45 to 50 ಅಂದರೆ ನಿಮ್ಗೆ ಅಟ್ಲೀಸ್ಟ್ 45 ತೆಗೆದ್ರೆ ನೀವು ಪೇಪರ್ 2ಅಲ್ಲಿ 45 ತೆಗೆದ್ರೆ 90 ಪ್ಲಸ್ ಪೇಪರ್ 1ಅಲ್ಲಿ ತೆಗೆದ್ರೆ 160 ನೀವು ರೀಚ್ ಆಗ್ತೇವೆ. ಅಂದರೆ ನೀವು KCET ಕ್ವಾಲಿಫೈ ಆಗಲಿಕ್ಕೆ ಸ್ವಲ್ಪ ಇದಾಗ್ತದೆ, ಕ್ವಾಲಿಫೈ ಆಗ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ KCET ಫಿಸಿಕ್ಸ್ ಯಾವ ಯೂನಿಟಿಂದ ಎಷ್ಟು ಮಾರ್ಕ್ಸ್ ಬರ್ತದೆ, ಎಷ್ಟು ಕ್ವಶನ್ಸನ್ನು ತೆಗೆದುಕೊಂಡ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇದಿಷ್ಟು ಈ ವಿಡಿಯೋದೊಳಗೆ ಇದನ್ನು ಹೇಳಿದ್ದೀನಿ. ಸೊ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಏನು 10K ಆದಷ್ಟು ಬೇಗ ರೀಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.